ಹೈ ರೆಡಿ. ಓ ಮೈನಾ, ಕಾಂತಪ್ಪಣ್ಣ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮಮ್ಮ ಕೊಟ್ಟಿರೋ ತಿಂಡಿ ತುಂಬಾ ಚೆನ್ನಾಗಿತ್ತಮ್ಮ. ನಿಮ್ ತಾಯಿ ಕೈ ರುಚಿನೇ ಕೈ ರುಚಿ. ಹಾ, ಅವರಿಗೆ ನನ್ ಕಡೆಯಿಂದ ಒಂದ್ ಥ್ಯಾಂಕ್ಸ್ ಹೇಳ್ತೀಯಾ? ಹೇಳ್ತೀನಿ ಬಿಡಿ. ಸರಿ ಸರಿ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹಾ ರಾಣಿ, ನನ್ ರಾಣಿ. ಓನಮ್ಮ, ನಿನ್ ಮೇಲೆ ಧೂಳೆಲ್ಲ ಆಗೋಗಿದೆ. ನಿನ್ನ ಒರ್ಸಿಲ್ಲ ಅಲ್ವಾ, ಅದಕ್ಕೆ ಇರ್ಬೇಕು. ರಾಣಿ ಹೆಂಗೆ ಇದ್ಯಾ? ನಾನೇನು ನೆನ್ಪಾಗ್ತಿದ್ನಾ? ನೀನಂತೂ ನನ್ ನೆನ್ಪಾಗ್ತಾನೆ ಇದ್ದೆ. ಆದ್ರೆ ಏನ್ ಮಾಡೋದು, ನಿನ್ನ ಕರ್ಕೊಂಡು ಹೋಗೋಕೆ ಆಗ್ಲಿಲ್ಲ. ಅದು ಬೇಗ ಹೋಗ್ಬಿಟ್ನಲ್ವಾ, ಅದಕ್ಕೆ ಕ್ಷಮಿಸ್ಬಿಡು. ಮುಂದಿನ ಸಲ ಕರ್ಕೊಂಡು ಹೋಗ್ತೀನಿ ಆಯ್ತಾ? ರಾಣಿ, ನೀನೇನಾದ್ರೂ ನನ್ ಜೊತೆ ಬಂದಿದ್ರೆ ಊರು ಕೇರಿ ಎಲ್ಲ ಕಡೆ ನಿನ್ ಜೊತೆ ಓಡಾಡ್ತಿದ್ದ ಕಡೆ. ಆದ್ರೆ ಈ ಸಲ ಬರೀ ಗಾಲಲ್ಲೇ ಓಡಾಡ್ತಿದ್ದೆ. ನನ್ನೆಷ್ಟು ನೆನ್ಸ್ಕೊಂಡೆ ಗೊತ್ತಾ? ಆಗ ನೀನು ಬರ್ಬೇಕಿತ್ತು. ಇವಾಗ ಊರ್ ನೋಡ್ಬೇಕಿತ್ತು. ಮಳೆ ಬಂದಿದ್ಯಾ? ಎಷ್ಟು ಹಸ್ರಾಗಿತ್ತು ಗೊತ್ತಾ? ಅಲ್ಲೆಲ್ಲ ಹೋಗ್ಬೋದಿತ್ತು. ಹೋಗ್ಲಿ ಬಿಡು, ಮುಂದಿನ ಸಲ ಹೋಗೋಣ. ಆಗ ಎಲ್ಲ ಕಡೆ ಓಡಾಡ್ಬೋದು. ಹೋಗ್ಲಿ ಬಿಡು, ಕೆಲ್ಸಕ್ಕೆ ತಡ ಆಗ್ತಿದೆ. ಕೆಲ್ಸಕ್ಕೆ ಹೋಗೋಣ. ಅಯ್ಯೋ ಅಯ್ಯೋ ರಾಣಿ, ಯಾಕೆ ಹಿಂಗ್ ಮಾಡ್ಕೋತೀಯ? ನಾನು ನಿನ್ನ ಕರ್ಕೊಂಡೋಗಿಲ್ಲ ಅಂತ ನೀನ್ ಈ ತರ ಮಾಡ್ಕೊಂಡ್ಯಾ? ಹೋಗ್ಲಿ ಬಿಡು, ನಾನೇ ನಿನ್ನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಅಯ್ಯೋ, ಇವಾಗ ಪಂಚರ್ ಹಾಕ್ಸ್ಕೊಂಡು ಹೋಗೋ ಅಷ್ಟರಲ್ಲಿ ತಡ ಆಗ್ಬಿಡುತ್ತಲ್ವಾ. ಧ್ರುವಾರಕ್ಕೆ ಫೋನ್ ಮಾಡ್ತೀನಿ. ಇನ್ನೇನ್ ಮಾಡೋದು? ಧ್ರುವರ್ಗೆ ಫೋನ್ ಮಾಡಿ ಬರಕ್ಕೆ ಹೇಳ. ತಡ ಆಗ್ತಿದ್ಯಲ್ಲ, ಫೋನ್ ಮಾಡ್ಬಿಡ್ತೀನಿ. ಅಳಾದ್ದು ಏನಪ್ಪ ಆಯ್ತು ಇದಕ್ಕೆ? ಓ ಮೈನಾ, ಇದು ನಿಮ್ಮೂರಲ್ಲ, ಬೆಂಗಳೂರು. ನೆಟ್ವರ್ಕು ಎಲ್ಲಾ ಕಡೆ ಸಿಗುತ್ತೆ. ಒಳಗಡೆ ಬಂದ್ ಮಾತಾಡು. ಆಯ್ತು ಬಿಡು ಕಾಂತಪ್ಪಣ್ಣ, ಫೋನ್ ಹೋಯ್ತಿಲ್ಲ ಅಂತ ನಾನಿದ್ರೆ. ಅಯ್ಯೋ, ಒಳ್ಳೆ ಹುಡುಗಿ. ಧ್ರುವರೇ, ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡೆ, ನೀವೇ ಬಂದ್ಬಿಟ್ರಲ್ಲ. ಕಾಂತಪ್ಪಣ್ಣ, ಧ್ರುವರ್ ಇಲ್ಲಿಗೆ ಬಂದಿದ್ದಾರೆ. ನೀವೊಂದ್ ಕೆಲ್ಸ ಮಾಡಿ, ಸೈಕಲ್ನ ಸ್ಟ್ಯಾಂಡ್ಗೆ ಹಾಕಿ ಅಲ್ಲೇ ನಿಲ್ಸಿರಿ. ಆಹಾ, ದಡ್ಡ ನೋಡ್ದೇನೋ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಮೈನನ್ನೇನ ನೆನ್ಸ್ಕೊಳ್ತಿದ್ದಾಳೆ. ಇದು ಲವ್ ಅಂದ್ರೆ. ಸ್ವಲ್ಪ ಮೆತ್ತಿಗೆ ಮಾತಾಡೋ, ಕೇಳಿಸ್ಕೊಂಡ್ಬಿಡ್ತಾಳೆ. ಇರ್ಲಿ ಬಿಡು, ನಾನ್ ಮಾತಾಡೋದು ಅವಳಿಗೆ ಕೇಳಿಸುತ್ತೆ. ಏಯ್, ನೀನ್ ಮಾತಾಡೋದೇನೋ ಕೇಳಿಸಲ್ಲ, ಆದ್ರೆ ನಾನ್ ಮಾತಾಡೋದು ಕೇಳಿಸುತ್ತಲ್ವಾ? ಅಯ್ಯೋ, ಆಮೇಲೆ ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕೇಳಿದ್ರೆ ನಾನೇನು ಹೇಳಿ? ನಿನ್ ಹಾರ್ಟಲ್ಲಿ ಹಾಡ್ ಬರ್ತಾ ಇದೆ ನೋಡು. ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ. ಬಾಗಲಿ ಮಾಗಲಿ ಜೀವ ಧ್ರುವರೇ, ಫೋನ್ನ
ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ದೀರಾ? ಬಡ್ಕೋತೈತೆ, ಮಾತಾಡಿ. ಇಲ್ಲೇ ಕೂತಿದ್ದೀನಿ ತಾನೆ, ಇಲ್ಲೇ ಮಾತಾಡ್ಬೋದು ತಾನೆ. ನನ್ನ ಹತ್ರ ನೀವ್ ಆಮೇಲೆ ಮಾತಾಡಿದ್ರು ಆಯ್ತು. ಮೊದ್ಲು ಫೋನ್ ಮಾಡ್ದವ್ರ ಕತೆ ನೋಡಿ. ಫೋನ್ ಮಾಡಿರೋದೇ ನೀವು. ನೋಡಿ, ಅಯ್ಯೋ ನನ್ ಬುದ್ಧಿಗಿಷ್ಟು ಅಂದ್ರೆ ಆಗ್ಲೇ ನಿಮಗ್ ಫೋನ್ ಮಾಡೋಣ ಅಂತ ಫೋನ್ ಕೈಗೆತ್ಕೊಂಡ ಕಟ್ ಮಾಡೋದೇ ಮರ್ತೋದೆ. ಅಲ್ಲ, ನಾನ್ ಫೋನ್ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಪ್ರಿಯಕರ ಹೇಳ್ದ. ಹೌದಾ? ನಿಜವಾಗ್ಲು? ರೀ, ಸುಮ್ನೆ ತಮಾಷೆ ಹೇಳ್ದೆ, ಅದನ್ನೇ ಸೀರಿಯಸ್ ಆಗಿ ತಗೊಳ್ಳೋದಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮೈನಾ, ಏನ್ ಕಾಂತಪ್ಪಣ್ಣ? ಮೈನಾ, ಹಾ. ಒಂದ್ ಮಾತ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹಾ, ನಿನ್ಗೆ ಆ ಪ್ರಿಯಕರಂಗಿಂತ ನಮ್ ಧ್ರುವನೇ ಒಳ್ಳೆ ಜೋಡಿ. ಏನ್ ಕಾಂತಪ್ಪಣ್ಣ ನೀನು? ಸುಮ್ ಕೆಲ್ಸ ನೋಡು. ಏನೇನೋ ಮಾತಾಡ್ತೀಯಲ್ಲ. ಅರೆ ಯಾರಿ? ಏನಂತೆ? ಬರ್ಬೇಕಾದ್ರೆ ಹಲ್ವಾ ತಗೊಂಡ್ ಬಾ ಅಂದ್ರು. ಓ ಸರಿ. ಹತ್ಲ ಅಲ್ಲ, ಇವ್ರಿಬ್ರು ಜೋಡಿ ಶಿವ ಪಾರ್ವತಿ ತರ ಇದೆ, ಅದು ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಏನ್ ಮೇಡಮ್, ಅವಳನ್ನ ಅಲ್ಲೇ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಅವಳನ್ನು ಜೊತೆಲೇ ಕರ್ಕೊಂಡ್ ಬಂದಿದ್ದೀರಾ? ಏನ್ ಮಾಡ್ಲಿ ಬಾಲರಾಜ್, ಅವಳ ಅದೃಷ್ಟ ಚೆನ್ನಾಗಿದೆ. ನಾನು ಕೃಷ್ಣ ಎಷ್ಟೇ ಪ್ರಯತ್ನ ಪಟ್ರು ಅವಳನ್ನ ಏನು ಮಾಡಕ್ಕಾಗ್ಲಿಲ್ಲ. ಅಂದ್ರೆ ನಿಮ್ ಕೈಲೂ ಏನು ಮಾಡಕ್ ಆಗ್ಲಿಲ್ಲ? ಅಂದ್ರೆ ನೀವಷ್ಟೆಲ್ಲ ಪ್ಲಾನ್ ಮಾಡಿದ್ರು ಅವಳಿಗೇನು ಮಾಡಕ್ ಆಗ್ಲಿಲ್ವಾ ಅಂದೆ. ಅಲ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನ್ ಬಾಲರಾಜ್, ಇಲ್ಲ ಅವಳನ್ನ ವಿಚಾರಿಸ್ಕೋತೀನಿ, ಬಿಡಲ್ಲ. ಆ ಮೈನನ್ ಮಾತ್ರ ನಾನು ಸುಮ್ನೆ ಬಿಡಲ್ಲ. ಇಲ್ಲಿ ಅವಳ ಅದೃಷ್ಟದ ಆಟ ನಡೆಯಲ್ಲ ಬಿಡಿ ಮೇಡಮ್. ಅವಳ ಅದೃಷ್ಟ ಚೆನ್ನಾಗಿರೋದಿಕ್ಕೆ ಅಲ್ಲಿಂದ ಇಲ್ಲಿಗೆ ತಪ್ಪಿಸ್ಕೊಂಡು ಬಂದಿಲ್ಲ, ಅದೃಷ್ಟ ಕೆಟ್ಟಿರೋದಿಕ್ಕೆ ಇಲ್ಲಿಗೆ ಬಂದಿರೋದು. ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಒಂದು ಆರ್ಡರ್ ಮಿಸ್ ಆಗಿ 1 ಕೋಟಿ ಲಾಸ್ ಆಗಿದೆಯಲ್ಲ. ವಾಟ್? ಅಷ್ಟೊಂದ? ಯು ಮೀನ್ 1 ಕೋಟಿ ಲಾಸ್ ಆಯ್ತಾ? ಯಾಕೆ ಮೇಡಮ್ ಶಾಕ್ ಆಗ್ತಿದ್ರಾ? ಈ ಐಡಿಯಾ ಕೊಟ್ಟವ್ರೆ ನೀವಲ್ವಾ? ಹೌದು, ಐಡಿಯಾ ಕೊಟ್ಟಿದ್ದು ನಾನೇ. ಹಾಗಂತ ಅಷ್ಟೊಂದು ಲಾಸ್ ಆಗ್ಲಿ ಅಂತ ಹೇಳದ್ನಾ? ಇರ್ಲಿ ಬಿಡಿ ಮೇಡಮ್, ಈ ಕಂಪ್ನಿಗೆ 1 ಕೋಟಿ ಅಲ್ಲ 5 ಕೋಟಿ ಲಾಸ್ ಆದ್ರೂ ತಡ್ಕೊಳ್ಳೋ ಶಕ್ತಿ ಇದೆ. ಬಿಸಿ ತಾಕಿದ್ರೆ ಜೋರಾಗೆ ತಾಕ್ಬೇಕು ಮೇಡಮ್. ಕಬ್ಬಣ ಕಾದಾಗ್ಲೇ ಬರೆ ಹಾಕ್ಬೇಕು. 10 ವರ್ಷದಿಂದ ನಮ್ಮ ಕಂಪ್ನಿಗೆ ಆರ್ಡರ್ ಕೊಡ್ತಿದ್ದ ಒಬ್ಬ ಕ್ಲೈಂಟ್ ತನ್ನ ಆರ್ಡರ್ನ ಕ್ಯಾನ್ಸಲ್ ಮಾಡಿದ್ದಾನೆ. ಸೊ ಇದ್ರ ಎಫೆಕ್ಟ್ ಜೋರಾಗೆ ಇದೆ ಅಂತಾಯ್ತು. ಆಗ್ಲೇಬೇಕು ಮೇಡಮ್. ಸಮಸ್ಯೆ ಇಷ್ಟು ದೊಡ್ಡದಾಗಿರತ್ತೆ ಅಂದ್ರೆ ಇದು ಖಂಡಿತ ಪುಷ್ಪ ಕೆರಿಯರ್ಗೂ ಒಂದು ಬ್ರೇಕ್ ಬೀಳತ್ತೆ. ಇವಾಗ ಅಂಕಲ್ ಏನಾದ್ರೂ ಡಿಸಿಷನ್ ತಗೊಂಡಿದ್ದಾರಾ? ಇನ್ನೂ ತಗೊಂಡಿಲ್ಲ, ಮೀಟಿಂಗ್ ಕರೆದಿದ್ದಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ರ ಡಿಸಿಷನ್ ಏನು ಅಂತ ಗೊತ್ತಾಗತ್ತೆ. ಏನೇ ಆದ್ರೂ ನಾವ್ ಅನ್ಕೊಂಡಿದ್ದು ಹಾಗೆ ಆಗತ್ತೆ ಮೇಡಮ್, ಯೋಚನೆ ಮಾಡಬೇಡಿ. ಗುಡ್. ಈ ಸಲ ನಾನು ಕೊಟ್ಟಿದ್ದ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೀರಾ. ಅಟ್ ಎನಿ ಕಾಸ್ಟ್ ಈ ಸಲ ನಮ್ ಟಾರ್ಗೆಟ್ ಮಿಸ್ ಆಗ್ಲೇಬಾರ್ದು. ಆಗೋದು ಇಲ್ಲ.